ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಸ್ಟಾರ್ ನಟ ನಟಿಯರು ತಮ್ಮದೇ ಸ್ಟಾರ್ಡಮ್ ಜೊತೆಗೆ ತಮ್ಮದೇ ಫ್ಯಾನ್ ಬೇಸ್ ಗಳಿಸಿ ಸ್ಟಾರ್ಸ್ ಆಗಿ ಮೆರಿತಾ ಇದ್ದಾರೆ. ಆದರೆ ಅವರಲ್ಲಿ ಸಾಕಷ್ಟು ಜನ ಸ್ಟಾರ್ ನಟ ನಟಿಯರು ಮೊದಲು ಸೀರಿಯಲ್ಸ್ ಮತ್ತು ಟಿವಿ ಶೋಗಳನ್ನ ಮಾಡಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು. ಹಾಗಿದ್ರೆ ಕನ್ನಡ ಇಂಡಸ್ಟ್ರಿಯ ಯಾವೆಲ್ಲ ಸ್ಟಾರ್ ನಟ ನಟಿಯರು ಸೀರಿಯಲ್ ಮತ್ತು ಟಿವಿ ಶೋಗಳ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ರಿಷಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಡಿಫ್ರೆಂಟ್ ಸಿನಿಮಾಗಳ ಮೂಲಕ ಕನ್ನಡದ ಆಡಿಯನ್ಸ್ಗಳ ಅಟೆನ್ಷನನ್ನು ಗ್ರ್ಯಾಬ್ ಮಾಡಿಕೊಂಡಿರುವಂತಹ ರಿಷಿ ಅವರು ಮೊದಲು ಅನುರೂಪ ಅನ್ನೋ ಸೀರಿಯಲಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇವನ್ ಆ ಪಾತ್ರಕ್ಕೆ ಅವರು ಸಾಕಷ್ಟು ಅವಾರ್ಡ್ಸ್ಗಳನ್ನು ಕೂಡ ಪಡ್ಕೊಂಡಿದ್ರು. ತದನಂತರ ಆಪರೇಷನ್ ಅಲಮೇಲಮ್ಮ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟು ನಂತರ ಕವಲುದಾರಿ, ನೋಡಿ ಸ್ವಾಮಿ ಇವನು ಇರೋದು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಈಗ ಕನ್ನಡದ ಸ್ಟಾರ್ ನಟರ ಪಟ್ಟಿಯಲ್ಲಿದ್ದಾರೆ. ನಗ್ನಗ್ತಾ ಗುಡ್ ಮಾರ್ನಿಂಗ್ ಹೇಳ್ತಿರೇನೋ ಅಂತ ಕಾಯ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ನೀನೇ ನಗ್ತಾ ಗುಡ್ ಮಾರ್ನಿಂಗ್ ಅಂತ ಹೇಳೋವರೆಗೂ ನಾನು ನಿನ್ನನ್ನು ಹೀಗೆ ಮಯೂರಿ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯ ಟಾಪ್ ನಟಿಯರಲ್ಲಿ ಒಬ್ಬರಾಗಿರುವಂತಹ ಮಯೂರಿ ಅವರು ಈಗ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸ್ ಅನ್ನ ಕೂಡ ಗಳಿಸಿಕೊಂಡಿದ್ದಾರೆ. ಬಟ್ ಇವರು ದೊಡ್ಡ ಪರದೆಗೆ ಬರುವ ಮುನ್ನ ಅಶ್ವಿನಿ ನಕ್ಷತ್ರ ಅನ್ನೋ ಸೀರಿಯಲ್ ಅಲ್ಲಿ ಫೀಮೇಲ್ ಲೀಡ್ ಆಗಿ ಕಾಣಿಸಿಕೊಂಡಿದ್ರು. ಇವನ್ ಆ ಸೀರಿಯಲ್ ಅವರಿಗೆ ನೇಮ್ ಜೊತೆಗೆ ಫೇಮ್ ಅನ್ನ ಕೂಡ ತಂದು ಕೊಟ್ಟಿತ್ತು. ನಂತರ ಕೃಷ್ಣಲೀಲಾ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರು. ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಅವರಿಗೂ ಕೂಡ ದೊಡ್ಡ ಹೆಸರನ್ನ ತಂದು ಕೊಡ್ತು. ನಂತರ ಇಷ್ಟಕಾಮ್ಯ, ನಟರಾಜ ಸರ್ವೀಸ್, ರುಸ್ತುಂ ಹೀಗೆ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಲ್ಲಿ ನಟಿಸಿ ಈಗ ಅವರು ಕೂಡ ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ. ಯಾಕೆ ಸುಮ್ಮನೆ ನನ್ನಿಂದ ವಿಷಯ ಮುಚ್ಚಿಡ್ತಾ ಇದ್ದೀರಾ? ನಾನು ನಿಮ್ಮ ಬಗ್ಗೆ ಕಾಳಜಿಯಿಂದ ಕೇಳ್ತಾ ಇದ್ರೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ? ಹಾಗೆಲ್ಲ ಏನು ಇಲ್ಲ ಅಂತೆ. ಗಣೇಶ್ ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ನಟರಲ್ಲಿ ಗೋಲ್ಡನ್ ಸ್ಟಾರ್ ಆಗಿ ಈಗ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸ್ ಅನ್ನ ಗಳಿಸಿಕೊಂಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಬಟ್ ಇವರು ಮೊದಲು ಉದಯ ಟಿವಿಯಲ್ಲಿ ಬರ್ತಾ ಇದ್ದಂತಹ ಕಾಮಿಡಿ ಟೈಮ್ ಅನ್ನೋ ಕಾಮಿಡಿ ಶೋನ ನಡೆಸಿಕೊಡ್ತಾ ಇದ್ರು. ಇವನ್ ಆ ಶೋ ಇವರಿಗೆ ಸಾಕಷ್ಟು ನೇಮ್ ಜೊತೆಗೆ ಫೇಮ್ ಅನ್ನ ಕೂಡ ತಂದು ಕೊಟ್ಟಿತ್ತು. ನಾವು ಚಿಕ್ಕವರಿದ್ದಾಗ ಈ ಶೋನ ನೋಡೋದೇ ಒಂದು ಮಜವಾಗಿತ್ತು. ನಂತರ ಇವರು ಚಲ್ಲಾಟ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಮುಂಗಾರು ಮಳೆ ಸಕ್ಸಸ್ ಜೊತೆಗೆ ಸಾಕಷ್ಟು ಫ್ಯಾನ್ ಬೇಸ್ ಅನ್ನ ಗಳಿಸಿ ಇಲ್ಲಿವರೆಗೂ ತಮ್ಮದೇ ಆಗಿರುವಂತಹ ಸ್ಟಾರ್ಡಮ್ ಜೊತೆಗೆ ಗೋಲ್ಡನ್ ಸ್ಟಾರ್ ಆಗಿ ಮೆರಿತಾ ಇದ್ದಾರೆ. ಮಲ್ಲಪ್ಪಣ್ಣ ಅಂತಿ ವೆಂಕಟಪ್ಪಣ್ಣ ಅಂತಿ ಎರಡರಲ್ಲಿ ಒಂದು ಇಟ್ಕೊಳಪ್ಪ. ಡಾರ್ಲಿಂಗ್ ಕೃಷ್ಣ ಕನ್ನಡ ಇಂಡಸ್ಟ್ರಿಯಲ್ಲಿ ಡಾರ್ಲಿಂಗ್ ಕೃಷ್ಣ ಅಂತ ಫೇಮಸ್ ಆಗಿರುವಂತಹ ಇವರ ನಿಜವಾದ ಹೆಸರು ಸುನಿಲ್ ಕುಮಾರ್. ಇವರು ದೊಡ್ಡ ಪರದೆಗೆ ಬರುವ ಮುನ್ನ ಕೃಷ್ಣ ರುಕ್ಮಿಣಿ ಅನ್ನೋ ಸೀರಿಯಲ್ ಅಲ್ಲಿ ಕೃಷ್ಣ ಅನ್ನೋ ಮೇನ್ ಲೀಡ್ ಅಲ್ಲಿ ಕಾಣಿಸಿಕೊಂಡಿದ್ರು. ಅಂಡ್ ಈ ಸೀರಿಯಲ್ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಜನ ಇವರನ್ನ ಕೃಷ್ಣ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ರು. ನಂತರ ಇವರು ಮದರಂಗಿ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ ಹುಚ್ಚಾಟು, ಜಾನ್ ಜಾನಿ ಜನಾರ್ದನ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟರಾಗಿ ನಟಿಸಿ ನಂತರ ಲವ್ ಮೊಕ್ಟೇಲ್ ಸಿನಿಮಾದಲ್ಲಿ ನಟ ಕಮ್ ನಿರ್ದೇಶಕರಾಗಿ ಕಾಣಿಸಿಕೊಂಡು ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸ್ ಅನ್ನ ಕೂಡ ಹುಟ್ಟಾಕಿದ್ದಾರೆ. BA ಬರೀ 2 ಅಕ್ಷರ, SSLC ಅಂದ್ರೆ 4 ಅಕ್ಷರ. ನಾ SSLCನೇ ಮಾಡ್ತೀನಿ. ಚಿಕ್ಕಣ್ಣ ತಮ್ಮದೇ ಆಗಿರುವಂತಹ ನಟನೆಯ ಜೊತೆಗೆ ಪಂಚ್ ಲೈನ್ಸ್ ಇಂದ ನಗುನ ತರಿಸಿ ಹಾಸ್ಯ ನಟ ಎಂದೇ ಫೇಮಸ್ ಆಗಿದ್ದಂತಹ ಚಿಕ್ಕಣ್ಣ ಅವರು ಈಗ ಮೇನ್ ಲೀಡ್ ಅಲ್ಲಿ ಹೀರೋ ಆಗಿ ಕೂಡ ಕಾಣಿಸಿಕೊಂಡು ಸಾಕಷ್ಟು ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಬಟ್ ಇವರು ದೊಡ್ಡ ಪರದೆಗೆ ಬರುವ ಮುನ್ನ ಕಾಮಿಡಿ ದರ್ಬಾರ್ ಅನ್ನೋ ಶೋ ಒಂದರಲ್ಲಿ ಒಂದು ಚಿಕ್ಕ ಕಾಮಿಡಿಯನ್ ಆಗಿ ಕಾಣಿಸಿಕೊಳ್ತಾ ಇದ್ರು. ನಂತರ ಕಿರಾತಕ ಅನ್ನೋ ಸಿನಿಮಾದ ಮೂಲಕ ಇವರು ದೊಡ್ಡ ಪರದೆಗೆ ಎಂಟ್ರಿ ಕೊಟ್ಟರು. ಕಿರಾತಕ ಸಕ್ಸಸ್ ನಂತರ ರಾಜಾ ಹುಲಿ, ಅಧ್ಯಕ್ಷ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಆಸ್ ಅ ಕಾಮಿಡಿಯನ್ ಆಗಿ ಅವರು ಸಾಕಷ್ಟು ಖ್ಯಾತಿಯನ್ನ ಪಡ್ಕೊಂಡಿದ್ರು. ಈಗ ಅವರು ಮೇನ್ ಹೀರೋ ಆಗಿ ಉಪಾಧ್ಯಕ್ಷ ಅನ್ನೋ ಸಿನಿಮಾನ ಮಾಡಿ ಅದರಲ್ಲೂ ಕೂಡ ಸಾಕಷ್ಟು ಸಕ್ಸಸ್ ಅನ್ನ ಕಂಡಿದ್ದಾರೆ. ರಮ್ಯಾ ಬಾರ್ನ ಬಹಳ ಚೆನ್ನಾಗಿ ಪರಿಚಯ ಮಾತಾಡ್ತಿರೋ ಅವ್ರ ಜೊತೆಗೆ. ಈಗ ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ಯಾರಿ? ಫೋನ್ ಅಲ್ಲಿ ಮಾತಾಡ್ತಾರೆ. ಫೋನ್ ನಂಬರ್ ಇದ್ದದ ಕೊಡಿ ಮತ್ತೆ. ಕಿಚ್ಚ ಸುದೀಪ್ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಯ ಇಂಡಸ್ಟ್ರಿಗಳಲ್ಲಿಯೂ ಕೂಡ
ತಮ್ಮ ನಟನೆಯ ಮೂಲಕ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸನ್ನು ಗಳಿಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಇವರು ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡುವ ಮೊದಲು ಪ್ರೇಮದ ಕಾದಂಬರಿ ಅನ್ನೋ ಸೀರಿಯಲಲ್ಲಿ ಮೇನ್ ಲೀಡಲ್ಲಿ ಕಾಣಿಸಿಕೊಂಡಿದ್ರು. ನಂತರ ತಾಯವ್ವ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಬಿಗ್ ಸ್ಕ್ರೀನ್ಗೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಬಟ್ ಆ ಸಿನಿಮಾ ಅಂದುಕೊಂಡಷ್ಟು ಸಕ್ಸಸ್ ತಂದುಕೊಡಲ್ಲ. ನಂತರ ಸ್ಪರ್ಶ ಮತ್ತು ಹುಚ್ಚ ಸಿನಿಮಾಗಳ ಮೂಲಕ ದೊಡ್ಡ ಕಂಬ್ಯಾಕ್ ಅನ್ನ ಪಡ್ಕೊಂಡು ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ನಟರಲ್ಲಿ ತಮ್ಮದೇ ಆಗಿರುವಂತಹ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೈನಿಕರೇ ಅಲ್ಲ, ನಮ್ಮ ಪ್ರೀತಿನ ಆ ದೇವ್ರು ಕೂಡ ದೂರ ಮಾಡಕ್ಕಾಗಲ್ಲ. ಹೌದು ರಾಮು, ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ಅದಿತಿ ಪ್ರಭುದೇವ, ಕನ್ನಡದ ಕುವರಿ ಎಂದೇ ಫೇಮಸ್ ಆಗಿರುವಂತಹ ಅದಿತಿ ಪ್ರಭುದೇವ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಬಟ್ ಇವರು ದೊಡ್ಡ ಸ್ಕ್ರೀನ್ಗೆ ಬರುವ ಮುನ್ನ ಗುಂಡ್ಯಾನ ಹೆಂಡತಿ ಅನ್ನೋ ಸೀರಿಯಲಲ್ಲಿ ನಟಿಸಿದ್ರು. ನಂತರ ಧೈರ್ಯಂ ಅನ್ನೋ ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ಗೆ ಪಾದಾರ್ಪಣೆ ಮಾಡಿ ಮೊದಲ ಸಿನಿಮಾದಲ್ಲೇ ಸೈಮಾ ಅವಾರ್ಡನ್ನು ಕೂಡ ಪಡ್ಕೊಂಡಿದ್ರು. ನಂತರ ಮತ್ತೆ ನಾಗಕನ್ನಿಕೆ ಅನ್ನೋ ಸೀರಿಯಲನ್ನು ಮಾಡಿ ಬಜಾರ್, ಸಿಂಗ ಹೀಗೆ ಸಾಕಷ್ಟು ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸ್ ಜೊತೆಗೆ ತಮ್ಮದೇ ಆಗಿರುವಂತಹ ಸ್ಟಾರ್ಡಮ್ ಅನ್ನ ಕೂಡ ಹುಟ್ಟಾಕಿದ್ದಾರೆ. ನನಗ ಮದುವೆ ಬ್ಯಾಡ, ನನ್ ಹೆತ್ತೋರ್ಕೊಂಡವ್ರು ಯಾರು ಅನ್ನೋದ್ ಬೇಕಾ. ರಾಧಿಕಾ ಪಂಡಿತ್, ಸ್ಯಾಂಡಲ್ವುಡ್ ಸಿಂಡ್ರೆಲ್ಲಾ ಎಂದೇ ಫೇಮಸ್ ಆಗಿರುವಂತಹ ರಾಧಿಕಾ ಪಂಡಿತ್ ಅವರು ಈಗ ಸಿನಿಮಾಗಳಿಂದ ದೂರ ಉಳಿದಿದ್ರೂ ಕೂಡ ಒಂದು ಕಾಲದಲ್ಲಿ ಕನ್ನಡದ ಟಾಪ್ ನಟಿಯರಲ್ಲಿ ಒಬ್ಬರು. ಅವರು ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡುವ ಮೊದಲು ನಂದಗೋಕುಲ ಅನ್ನೋ ಸೀರಿಯಲನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ ಸುಮಂಗಲಿ ಮತ್ತು ಕಾದಂಬರಿ ಅನ್ನೋ ಸೀರಿಯಲನ್ನು ಕೂಡ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಡೈರೆಕ್ಟರ್ ಶಶಾಂಕ್ ಅವರು ರಾಧಿಕಾ ಪಂಡಿತ್ ಅವರನ್ನು ಗಮನಿಸಿ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಹಾಕೊಂಡು ಸಿನಿಮಾನ ಮಾಡ್ತಾರೆ. ಆ ಸಿನಿಮಾದ ಸಕ್ಸಸ್ ನಂತರ ರಾಧಿಕಾ ಪಂಡಿತ್ ಅವರು ಹುಡುಗರು, ದೊಡ್ಡಮನೆ ಹುಡುಗ, ಅದ್ಧೂರಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಹೀಗೆ ದೊಡ್ಡ ದೊಡ್ಡ ಸಕ್ಸಸ್ ಆಗಿರುವಂಥ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ತಮ್ಮದೇ ಆಗಿರುವಂಥ ಫ್ಯಾನ್ ಬೇಸನ್ನು ಕೂಡ ಹುಟ್ಟಾಕಿದ್ದಾರೆ. ಅದು ಸುಮಾರು 5 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿದ್ರು. ಅವ್ರು ಯಾರು ಏನು ಅಂತ ಕೇಳಿದ್ರೆ ನೀನು ಹೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ತಮ್ಮ ನಟನೆ ಮತ್ತು ತಮ್ಮ ಸಿನಿಮಾಗಳ ಮೂಲಕ ಕನ್ನಡ ಇಂಡಸ್ಟ್ರಿಯನ್ನ ಇನ್ನೊಂದು ರೇಂಜ್ಗೆ ತಗೊಂಡು ಹೋಗಿ ರಾಕಿಯಾಗಿ ಇಂಡಿಯನ್ ಸಿನಿಮಾದ ಬಾಪ್ ಆಗಿ ಕರೆಸಿಕೊಳ್ತಾ ಇರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡುವ ಮೊದಲು ನಂದಗೋಕುಲ ಅನ್ನೋ ಸೀರಿಯಲಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು. ಇವನ್ ಅಲ್ಲಿ ಸಾಕಷ್ಟು ಖ್ಯಾತಿಯನ್ನ ಗಳಿಸಿದ್ದಂತಹ ಅವರು ಮೊಗ್ಗಿನ ಮನಸ್ಸು ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ಗೆ ಎಂಟ್ರಿಯನ್ನ ಕೊಡ್ತಾರೆ. ನಂತರ ಕಿರಾತಕ, ಗೂಗ್ಲಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, KGF ಚಾಪ್ಟರ್ 1, KGF ಚಾಪ್ಟರ್ 2 ಹೀಗೆ ಸಾಲು ಸಾಲು ದೊಡ್ಡ ಸಕ್ಸಸ್ ಕೊಟ್ಟಂತ ಸಿನಿಮಾಗಳ ಮೂಲಕ ಕನ್ನಡ ಇಂಡಸ್ಟ್ರಿ ಅಲ್ಲದೆ ಬೇರೆ ಇಂಡಸ್ಟ್ರಿಗಳಲ್ಲಿಯೂ ಕೂಡ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸ್ ಅನ್ನ ಗಳಿಸಿಕೊಂಡಿದ್ದಾರೆ. ಅದು ನೋಡಕ್ ನೀವ್ಯಾರು? ನನ್ನ ತಂಗಿ ಹೊಟ್ಟೆವ್ರು ಏನು ಅರ್ಥ ಆಗುತ್ತೆ ನಿಮ್ಗೆ? ಸಾಧ್ಯವಾದ್ರೆ ಸಮಾಧಾನದ ಮಾತು ಹೇಳಿ, ಇಲ್ಲ ಅದಕ್ಕೆ ತಪ್ಪಗಿರಿ. ಅದನ್ನ ಬಿಟ್ಟು ಅವ್ರು ಮೈ ಬಿಟ್ಟು ಡಿ ಬಾಸ್ ದರ್ಶನ್, ಕನ್ನಡ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಎಂದೇ ಫೇಮಸ್ ಆಗಿರುವಂತಹ ಡಿ ಬಾಸ್ ದರ್ಶನ್ ಅವರು ಕನ್ನಡದ ಟಾಪ್ ನಟರಲ್ಲಿ ಒಬ್ಬರು. ಇವರು ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡುವ ಮೊದಲು ಎಸ್ ನಾರಾಯಣ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಂತಹ ಅಂಬಿಕಾ ಸೀರಿಯಲಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು. ನಂತರ ಸಾಕಷ್ಟು ಸಪೋರ್ಟಿಂಗ್ ರೋಲ್ಸನ್ನು ಮಾಡಿ, ನೆಗೆಟಿವ್ ರೋಲ್ಸನ್ನು ಮಾಡಿ, ತದನಂತರ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ. ನಂತರ ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟು ತಮ್ಮದೇ ಆಗಿರುವಂತಹ ಸೆಲೆಬ್ರಿಟಿ ಫ್ಯಾನ್ ಬೇಸ್ ಅನ್ನ ಕೂಡ ಗಳಿಸಿಕೊಂಡಿದ್ದಾರೆ. ನೆಟ್ಟು ಬಸ್ ತಗೊಂಡ್ ಬರ್ತಾ ಇದೀಯಾ? ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ, ಬುದ್ಧಿ ಬೇಡ, ಗ್ಯಾನ್ ಗಟ್ಟವನೆ. ಏನಾಯ್ತೀಗ? ಅರೆ ಏನ ರೋಪ್ ಹೊಡಿತೀಯಾ? ತಾಕತ್ತಿದ್ರೆ ಎಲೆಕ್ಷನ್ ನಲ್ಲಿ ನಿಂತು ಗೆಲ್ಲು ನೋಡೋಣ, ಸುಮ್ಮನೆ ಯಾಕೆ ಹೆದರ್ಸ್ತೀಯ? ರಚಿತಾ ರಾಮ್, ಕನ್ನಡದ ಬ್ಯೂಟಿಫುಲ್ ಆಕ್ಟ್ರೆಸ್ ರಚಿತಾ ರಾಮ್ ಅವರು ತಮ್ಮ ನಟನೆಯಿಂದ ತಮ್ಮದೇ ಆಗಿರುವಂತಹ ಸಾಕಷ್ಟು ಫ್ಯಾನ್ ಬೇಸ್ ಅನ್ನ ಗಳಿಸಿ ಕನ್ನಡದ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಆದರೆ ಇವರು ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡುವ ಮೊದಲು ಅರಸಿ ಅನ್ನೋ ಸೀರಿಯಲ್ ಅಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು. ನಂತರ ಬುಲ್ಬುಲ್ ಅನ್ನೋ ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟ ಇವರು ಡಿಂಪಲ್ ಕ್ವೀನ್ ಎಂದೇ ಫೇಮಸ್ ಆಗಿ ಕನ್ನಡದ ಸ್ಟಾರ್ ನಟರ ಜೊತೆಗೆ ಸ್ಕ್ರೀನ್ ಅನ್ನ ಶೇರ್ ಮಾಡಿಕೊಂಡು ಈಗ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸ್ ಅನ್ನ ಇವಿಷ್ಟು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ ಸೀರಿಯಲ್ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಂತಹ ಕನ್ನಡದ ಸ್ಟಾರ್ ನಟ ನಟಿಯರು. ಸೊ ಇವರಲ್ಲಿ ನಿಮ್ಮ ಫೇವರೆಟ್ ನಟ ಅಥವಾ ನಟಿ ಯಾರು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.